ಎಲ್ರಿಗೂ ನಮಸ್ಕಾರ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತುಂಬ ಕಾಮಿಡಿ ಆಗಿದೆ, ಚೆನ್ನಾಗಿದೆ ವಿಡಿಯೋ. ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಮಂಡೆಯಿಂದ ಲ್ಯಾಬ್ ಎಕ್ಸಾಮ್ಲೆ ನೋಡ್ದೆ ನೋಟಿಸ್ ಬೋರ್ಡ್ ಇವತ್ತು. ಹೂನ್ಲೇ ನೋಡಿದೆ ನೋಟಿಸ್ ಬೋರ್ಡ್ನಾಗ ನಮ್ಮದು ಫಸ್ಟ್ ಬ್ಯಾಚು. ಹೌದು ನೋಡಿದೆ. ಮಂಡೇನ ಫಸ್ಟ್ ಬ್ಯಾಚ ನಿಂದಲೇ 10 ಗಂಟೆಯಿಂದ 1 ಗಂಟೆವರೆಗೂ. ನಂದು ಟ್ಯೂಸ್ಡೇ ಬರ್ತದೆ ನೋಡಿ, ಮಂಗಳವಾರ. ಅವತ್ತು 10 ಗಂಟೆಯಿಂದ 1 ಗಂಟೆವರೆಗೂ 3ನೇ ಬ್ಯಾಚ್ ಆಕತ್ತೆ ನಂದು. ನಿಮ್ದ ಪಾಡ್ ನೋಡ್ಲೆಪ್ಪ. ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ನವ್ರದ್ದು ಕೇಳಿಬಿಟ್ಟಿರ್ತೀರ ಎಕ್ಸ್ಪೀರಿಯನ್ಸ್, ವೈವಾ ಏನೇನು ಕ್ವಶನ್ ಕೇಳ್ತಾರ ಅಂತ ಆರಾಮಾಗಿ ಒಂದು ಸ್ವಲ್ಪ ಪ್ರಿಪೇರ್ ಆಗ್ತೀರಿ. ನಮ್ಮದು ನೋಡಂಗ ಫಸ್ಟ್ ನಮ್ದು ಇರ್ತೈತಿ. ಅವ್ರು ಏನು ಕೇಳ್ತಾರೋ ಗೊತ್ತಿರಲ್ಲ, ಹೊಸಬ್ರು ಬೇರೆ ಇರ್ತಾರೆ, ಎಕ್ಸ್ಟರ್ನಲ್ ಸರ್. ಅದೇ ಹೆದರಿಕಿಲ್ಲಪ್ಪ. ಹೇಳೋಕ್ಕಾಗಲ್ಲ ಬಿಡಲೇ. ಇವರು ಒಮ್ಮೊಮ್ಮೆ ಫಸ್ಟ್ ಬ್ಯಾಚಿಗೆ ಕೇಳ್ತಾರೆ, ಸೆಕೆಂಡ್ ಬ್ಯಾಚಿಗೆ ಕೇಳೋದಲ್ಲ. ಹಂಗಂತ ನಾವು ಥರ್ಡ್ ಬ್ಯಾಚ್ನಾಗ ಬಿಡು ವೈವಾಗ ಕೇಳಲ್ಲ ಅನ್ಕೊಳಂಗಿಲ್ಲ. ಏನೇನೋ ಕ್ವಶನ್ ಕೇಳ್ಬಿಡ್ತಾರೆ. ಆಮೇಲೆ ನಮಗೆ ಅವ್ರು ಒಂಥರ ಎಕ್ಸ್ಟರ್ನಲ್ ಸರ್ಸು ಒಂಥರ ತಲೆ ಕೆಟ್ಟದಂಗ್ಲೆ ಒಂದು ಬ್ಯಾಚು ಒಂದೊಂದು ಥರ ಮಾಡ್ತಾರೆ. ಯಾವ ಎಕ್ಸ್ಪೆರಿಮೆಂಟಾರ ಕೊಡ್ಲವ ಎಲ್ಲ ಮಾಡ್ತಾನೆ ನಾನು. ಏನಾರ ಕೊಡಲಿ, ಎಂಥ ದೊಡ್ಡ ಎಕ್ಸ್ಪೆರಿಮೆಂಟ್ ಕೊಟ್ಟರು ಮಾಡ್ಬಿಡ್ತಾನೆ. ಆದ್ರೆ ಈ ವೈವಾ ಅನ್ನೋದೈತಲ್ಲ ಯಪ್ಪ, ತಲೆ ಹಿಡಿಸ್ತದ ನೋಡಿ. ಇದು ಒಳ್ಳೆ ನುಂಗ್ಲಾರ ತುಪ್ಪವ, ಇದು ಬಿಸಿ ತುಪ್ಪಿದ್ದಂಗೆ. ಈ ಕಡೆ ಬೇಡ ಅಂತ ಬಿಡೋಕ್ಕೂ ಆಗಲ್ಲ, ಬಿಡ್ತೀಯ 10 ಮಾರ್ಕ್ಸ್ ಹೋಗವಲ್ಲಪ್ಪ. ಹೊಟ್ಟು ಇರ್ತೈತಿ 10 ಮಾರ್ಕ್ಸ್ ಕಳ್ಕೊಳಕ್ಕೆ. ಹೂನ್ಲೆ ಏನು ಕ್ವಶನ್ ಕೇಳ್ತಾರ ಅನ್ನೋದು ಗೊತ್ತಾಗಲ್ಲ. ಈಗ ನಾವು ಮಾಡಿರೋ ಎಕ್ಸ್ಪೆರಿಮೆಂಟ್ ಮೇಲೆ ಕೇಳ್ತಾರ, ಹಂಗಂತಾರಷ್ಟ. ಅದ್ರ ಮೇಲೆ ಕೇಳ್ತೇವೆ ಅಂತ ಅದು ಒಂದು ಬಿಟ್ಟು ಎಲ್ಲ ಕೇಳಿರ್ತಾರೆ. ಏನೋ ಒಂದು ಕ್ವಶನ್ ಕೇಳಿದ್ರ ಸರಿ ಅಂತದಕ್ಕೆ ಆನ್ಸರ್ ಹೇಳ್ತವೆ, ಮತ್ತು ಅದ್ರಾಗ ಒಂದು ಕ್ವಶನ್ ಹುಡ್ಕೋದು. ನಾವು ಹೇಳಿರೋ ಆನ್ಸರ್ನಾಗ ಒಂದು ಕ್ವಶನ್, ಮತ್ತು ಅದ್ರಾಗ ಹೇಳಿದ್ರೆ ಮತ್ತು ಅದ್ರಾಗ ಒಂದು ಕ್ವಶನ್. ಹಂಗಂದ್ರೇನು ಹಿಂಗಂದ್ರೇನು, ಅದು ಯಾಕ ಇದು ಯಾಕ ಯಪ್ಪ, ತಲೆ ಕೆಟ್ಟು ಯಾಕಾರ ಬಂದಿದ್ದೇನಪ್ಪ ಈ ಲ್ಯಾಬ್ ಎಕ್ಸಾಮು. ಯಾಕಾರ ಸೈನ್ಸ್ ತಗೊಂಡಿದ್ದೇನೆ ನಂಗೆ ಆಗ್ಬಿಟ್ಟತ್ಲೆ. ಇದು ಒಂದು ವೈವಾ ಅನ್ನೋದೈತಲ್ಲ, ಸೈನ್ಸರ ಯಾಕೆ ತಗೊಂಡಿದ್ದೆ ನಂಗೆ ಆಗ್ಬಿಟ್ಟತ್ ನೋಡಿ. ಸುಮ್ಮನೆ ಕಾಮರ್ಸ್ ಆರ್ಟ್ಸ್ ಸುಮ್ಮನೆ ಎಕ್ಸಾಮ್ ಬರ್ದೋಕ, ಲ್ಯಾಬ್ ಎಕ್ಸಾಮ್ ಇರಲ್ಲ, ಏನಿರಲ್ಲ. ಎಕ್ಸ್ಪೆರಿಮೆಂಟ್ ಮಾಡ್ಬೋದವ, ಈ ವೈವಾ ಅಟೆಂಡ್ ಮಾಡೋದಾಗೋದಿಲ್ಲ ನೋಡಿ ನನಗೆ. ನನ್ನ ಲ್ಯಾಬ್ ಎಕ್ಸಾಮ್ ಫಸ್ಟ್ ಬ್ಯಾಚಲ್ಲಪ್ಪ. ಸೋಮವಾರ ಬಡ ಬಡ ಮುಗಿಸ್ಕೊಂಡು ಹೋದೆ ಅಂದ್ರೆ ಆರಾಮ್ ನೋಡು, ಒಂದು 15 ದಿನ ಆರಾಮಾಗಿರ್ಬೋದು. ಆಮೇಲೆ ಎಕ್ಸ್ಟರ್ನಲ್ ಎಕ್ಸಾಮ್ ಬರ್ತಾವು, ಆರಾಮಾಗಿ ಬರಿಬೋದು ನೋಡತ್ಲ. ಬಡ ಬಡ ಫಸ್ಟ್ ಬ್ಯಾಚ್ ನಾಳೆ ಮುಗಿಸ್ಕೊಂಡು ಹೋಗ್ಬಿಡ್ತಾನೆ ನಾನು. ಏನ್ಲೆ ನೀನು ನಂದ ಥರ್ಡ್ ಬ್ಯಾಚು, ನಾನು ಎಷ್ಟು ಟೆನ್ಷನ್ ಆಗದೇನಿ. ಯಾವ ಎಕ್ಸ್ಪೆರಿಮೆಂಟ್ ಬರ್ತತೋ, ಯಾವ ವೈವಾ ಕ್ವಶನ್ಸ್ ಕೇಳ್ತಾರೋ, ಯಾವ ಎಕ್ಸ್ಟರ್ನಲ್ ಸರ್ ಬರ್ತಾರೋ ಅಂತ. ನೀನು ನೋಡು ಫಸ್ಟ್ ಬ್ಯಾಚ್ ಬಡ ಬಡ ಮುಗಿಸ್ಕೊಂಡು ಹೋದ್ರೆ ಆರಾಮಾಗಿರ್ತಾನೆ ಅಂತಲ್ಲ. ನಿನಗೇನು ಟೆನ್ಷನ್ ಆಗಕತ್ತಿಲ್ಲೇನ? ಲೇ ಅವೇನು ಎಕ್ಸ್ಪೆರಿಮೆಂಟ್ ಮಾಡ್ತಾವೇನ್ಲೇ? ಎಲ್ಲ ಎಕ್ಸ್ಪೆರಿಮೆಂಟು ಒಂದು ಸಣ್ಣ ಚೀಟ ಕಾಪಿ ಬರ್ಕೊಂಬಂದಿರ್ತಾವ, ಯಾವ್ಯಾವ ಎಷ್ಟೆಷ್ಟು ರೀಡಿಂಗ್ ಬರ್ತೈತಿ, ಏನೇನು ಬರ್ತೈತಿ ಅಂತ. ಆ ಎಕ್ಸ್ಟರ್ನಲ್ ಸರ್ ಆ ಕಡೆ ತಿರುಗ್ದ ಇವ್ರು ಒಂದಿಟ್ಟು ಏನೋ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡ್ದಂಗೆ ಮಾಡಿ ಹಂಗೆ ಅವ ರೀಡಿಂಗ್ಸ್ನ ನೋಡಿ ಬರೆದು ತೋರಿಸಿ ಹೋಗ್ಬಿಡ್ತಾರೆ. ಅವರೆಲ್ಲ ಎಲ್ಲಿ ಟೆನ್ಷನ್ ಮಾಡ್ಕೊಂತಾರಲೇ ವೈವಾದ. ಅಯ್ಯೋ ದೇವ್ರೆ. ಹಲೋ ಮೇಡಮ್, 10 ಎಕ್ಸ್ಪೆರಿಮೆಂಟ್ ಅದಾವು. 10 ಎಕ್ಸ್ಪೆರಿಮೆಂಟ್ದು ರೀಡಿಂಗ್ಸ್ನೆಲ್ಲ ಚೀಟಿ ಬರ್ದಿಟ್ಕೊಂಬರಕ್ಕಾಗತ್ತ? ನಾವೇನು ಯಾವುದು ಹಂಗೆ ಚೀಟಿ ಬರ್ದಿಟ್ಕೊಂಬರಲ್ಲ. ಎಷ್ಟು 10 ಎಕ್ಸ್ಪೆರಿಮೆಂಟ್ ಅದಾವ, ಅದ್ರಾಗ ಒಂದು 7-8 ಎಕ್ಸ್ಪೆರಿಮೆಂಟು ಯಾವ್ಯಾವ ರೀಡಿಂಗ್ ಹೆಂಗೆ ಬರ್ತಾವು ಅಂತ ನೋಡ್ಕೊಂತವಿ. ಈ ಎಕ್ಸ್ಪೆರಿಮೆಂಟ್ ಆದ್ರೆ ಇದು ಹಿಂಗೆ ಬರ್ಬೇಕು, ಇದು ಕ್ರಾಫ್ಟ್ ಬರ್ಬೇಕು, ಇದಾದ್ರೆ ಹಿಂಗೆ ಸೆಟಪ್ಸ್ ಎಲ್ಲ ಒಂದ್ಸಲಿ ನೋಡ್ಕೊಂಬಿಡೋದು. ಹೆಂಗೆ ಕನೆಕ್ಷನ್ ಬರ್ತೈತಿ, ಯಾವ ಆಪರೇಟಿವ್ಸ್ ಯೂಸ್ ಮಾಡ್ತಾರ ಅಂತ ಒಂದು 7-8 ಎಕ್ಸ್ಪೆರಿಮೆಂಟ್ ನೋಡ್ಕೊಂಬಿಡ್ತಾವೆ. ಅಷ್ಟ್ರಾಗ ಬರ್ತದೆ ನಮಗೆ. ಬರಲಿಲ್ಲ ಸರ್, ನನಗೆ ಇದು ಮಾಡಕ್ಕೆ ಬರಲ್ಲ, ನನಗೆ ಇದು ಬರ್ತದೆ ಕೊಡ್ರಿ ಅಂತ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಬೈರು ಅಂತ ಮಾತು ಬೈತಾರೆ ಅಷ್ಟ. ಅದಕ್ಕಿಂತ ಏನು ಮಾಡ್ತಾರಪ್ಪ, ಕೊಲೆ ಅಂತೂ ಮಾಡೋದಿಲ್ಲ, ನಮ್ಮನ್ನ ಸಾಯಿಸೋದಿಲ್ಲ. ಬೈರು ಒಂದು ಮಾತು ಬೈತಾರ. ನಮ್ಗೆ ಯಾವ ಎಕ್ಸ್ಪೆರಿಮೆಂಟ್ ಬರ್ತದೆ ಅದನ್ನು ತಗೊಂಡು ರೀಡಿಂಗ್ಸ್ ಅಂತ ಬ್ಯಾಟ್ ಹಾಕೊಂಬಂದಿರ್ತೀವಿ. ಒಂದಿಟ್ಟು ಅವ ಅಪರೇಟಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಹೆಂಗೆ ಸೆಟಪ್ ಮಾಡ್ಬೇಕು ಅಂತ. ಹಂಗೆ ಅದು ಒಂದಿಟ್ಟು ಇದೊಂದಿಟ್ಟು ಕಡ್ರ ಬಡ್ರ ಮಾಡೋದು. ಸರಿ ಮಾಡಲಿಲ್ಲ ಅವರ ನಮ್ಮ ಸರ್ ಇರ್ತಾರಲ್ಲ, ನಮ್ಮ ಸರ್ ಲ್ಯಾಬ್ ಸರ್, ಅವರ ಬಂದು ಸ್ವಲ್ಪ ಸರಿ ಮಾಡಿಕೊಡ್ತಾರೆ. ಅವ ರೀಡಿಂಗ್ಸ್ ಬ್ಯಾಟ್ ಹಾಕೊಂಬಂದಿರ್ತೈತಿ, ನೆನ್ಪು ಇರ್ತೈತಿ, ಬಡ ಬಡ ಬರೋ ತೋರಿಸ್ಬಿಡೋದು. ಬೈದ್ರೆ ಏನು ಒಂದು ಮಾತು ಬೈತಾರ ಅಷ್ಟ. ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲಪ್ಪ. ಥೂಲೇ, ನಿಮಗೆ ಮರ್ಯಾದಿನ ಇಲ್ಲಲೇ. ಬೈದ್ರೆ ನಿಮಗೆ ಅವಮಾನ ಆಗಲ್ಲೇನ್ಲೇ? ಅವಮಾನನ ಯಾಕ್ಲೆ ಅವಮಾನ ಆಗ್ಬೇಕು? ಯಾರ್ದಾರ ಹೊರಗಿನ ಮಂದಿ ಇದ್ರಿಗೆ ಬೈದ್ರೆ ಅವಮಾನ ಆಗ್ಬೇಕು? ಅಲ್ಲಿ ಯಾರು ಇರ್ತಾರಲ್ಲೇ, ಎಲ್ಲ ನೀವೇ ಇರ್ತಿರೋದು, ನಮ್ಮ ಫ್ರೆಂಡ್ಸ್. ನಿಮ್ಮ ಇದ್ರಿಗೆಲ್ಲ ಏನ್ಲೇ ಮಾನ ಮರ್ಯಾದೆ ಅಂತ? ಅಯ್ಯೋ, ನಿಮ್ಮಂಗೆ ಮಾಡ್ಕೊಂತ ಹೋದ್ರೆ ಮುಗೀತು ನಾವು. ಎಕ್ಸ್ಟರ್ನಲ್ ಸರ್ ಒಬ್ಬರು ಹೊರಗಿನಾರ, ಅವ್ರು ಯಾವ ಊರಿಂದ ಬಂದಿರ್ತಾರೆ ಏನು ಬರ್ತಾರ, 1-2 ತಾಸು ಅವ್ರ ಇದ್ರ ಕುತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾವಿ, ಹೋಗ್ಕವಿ. ಆಮೇಲೆ ಅವ್ರು ನಮಗೆ ತಿರುಗಿ ನಮ್ಗೆ ಸಿಕ್ಕರೂ ನಾವು ಮಾತಾಡ್ಸೋದಿಲ್ಲ ಅವ್ರನ್ನ. ಅವ್ರ ಮಕ್ಕನ ನೆನಪಿರೋದಿಲ್ಲ ನಮಗೆ, ಇನ್ನೆಲ್ಲಿಂದ ಮಾತಾಡ್ಸೋದು? ಏನು ಅವ್ರೊಬ್ಬರ ಹೊರಗಿನವರು, ನಾವು ಹಂಗೆಲ್ಲ ಮಾನ ಮರ್ಯಾದೆ ಅವಮಾನ ಅಂತ ತಲೆ ಕೆಡ್ಸ್ಕೊಳೋದಿಲ್ಲವ. ನಮಗೇನು ಲ್ಯಾಬ್ ಎಕ್ಸಾಮ್ ಆಗ್ಬೇಕು, ಎಕ್ಸ್ಪೆರಿಮೆಂಟ್ ಆಗ್ಬೇಕು ಅಷ್ಟೇ ನೋಡು. ಎಕ್ಸ್ಪೆರಿಮೆಂಟ್ ಹೆಂಗಾರ ಮಾಡ್ಬೋದಲ್ಲೇ, ಅದು ಮ್ಯಾಟ್ರ್ ಅಲ್ಲ ನಮಗೆ. ಈ ವೈವಾನ ನೋಡಪ್ಪ 10 ಮಾರ್ಕ್ಸ್ ಅಲ್ಲೇ ಒಟ್ಟೆಲ್ಲ ಉರಿತತಿ. ಅಲ್ಲ, 40 ಮಾರ್ಕ್ಸಿಂದ ಎಕ್ಸ್ಪೆರಿಮೆಂಟು, 30 ಮಾರ್ಕ್ಸ್ ಅಂತೂ ಬರ್ತಾವು. 10 ಮಾರ್ಕ್ಸು ಓದ್ರಕ್ಕವು. ಯಾಕೆ ಟೆನ್ಷನ್ ಮಾಡ್ಕೊಂತೀರಿ ನೀವು? ನೋಡಿ ಇವ್ನ 10 ಮಾರ್ಕ್ಸ್ ಏನು ಅಲ್ಲ ಅಂತೀವಿ ನೀಗೆ. ಯಾಕೆ ಟೆನ್ಷನ್ ಮಾಡ್ಕೊಂತೀರಂತ? ಹೌದು ಬಿಡಪ್ಪ ನೀನು.
ಅಲ್ಲ ನಾಳೆ ಥಿಯರಿ ಎಕ್ಸಾಮ್ನಾಗ 80 ಮಾರ್ಕ್ಸಿನ ಕ್ವಶನ್ ಪೇಪರ್ ಬರ್ತದ. ಆ 80 ಮಾರ್ಕ್ಸಿಗೆ ನಿಮಗೇನು ಎಲ್ಲ ಆನ್ಸರ್ಸು ಗೊತ್ತಿರ್ತಾವ, ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತೀರಿ. ನಿಮಗೊಂದು 50 ಇಲ್ಲ 60 ಮಾರ್ಕ್ಸಿನ ಗೊತ್ತಿರ್ತೈತಿ. ಇನ್ನು ಉಳಿದಿದ್ದು 20 ಇಲ್ಲ 30 ಮಾರ್ಕ್ಸಿನ ನಿಮಗೆ ಆನ್ಸರ್ ಗೊತ್ತಿರಲ್ಲ, ಅದು ಗೊತ್ತಿಲ್ಲ ಅಂತ ಬಿಟ್ಟ ಬರ್ತೀರಿ ನೀವು. ಆ ಕ್ವಶನ್ ಟಚ್ ಮಾಡಕ್ ಹೋಗೋದಿಲ್ಲ, ಅದಕ್ಕೆ ಟೆನ್ಷನ್ ಮಾಡ್ಕೊಳಲ್ಲ, ಅದು ಕೊಟ್ಟಿರ್ಕೊಳಲ್ಲ. ಇಲ್ಲಿ ಬರೀ 10 ಮಾರ್ಕ್ಸಿಗೆ ಅದು ನಮ್ಮ ಸರ್ ಅಲ್ಲಿ ಇರ್ತಾರ, ಏನಾಗಲ್ಲ ಕೊಡ್ರಿ ಸರ್ ನಮ್ಮ ಹುಡ್ರು ಅಂತಂದ್ರೆ ಅವ್ರು ಒಂದು ಎಕ್ಸ್ಟರ್ನಲ್ ಸರ್ ಒಂದು 5 6 ಕೊಟ್ಟು ಹೋಗಿ ಹೋಗ್ತಾರೆ. ಯಾವಾಗಲೂ ಹಂಗ ಮಾಡೋದು. 10 ಮಾರ್ಕ್ಸಿಗೆ ಏನು 10 ಮಾರ್ಕ್ಸು ತೆಗೆಯೋದಿಲ್ಲ, ಅದು ನಿಮಗೂ ಗೊತ್ತೈತಿ. ಇದೆಲ್ಲ ಗೊತ್ತಾದ್ರೂ ಮತ್ತೆ ವೈವಾ ಲ್ಯಾಬ್ ಎಕ್ಸಾಮು ಆ ಟೆನ್ಷನು ಈ ಟೆನ್ಷನು 10 ಮಾರ್ಕ್ಸು ಅಂತ ಓವರ್ ಆಕ್ಟಿಂಗ್ ಬೇರೆ. ಹೋಗ್ ಸಾಕು. ಇವನು ಹೇಳೋದು ನಿಜ ಬಿಡ್ಲೆ, ಯಾಕೆ ಟೆನ್ಷನ್ ಮಾಡ್ಕೊಂತಿದ್ದೀನಿ ನೀನು? ಹ್ಞೂ ಅತ್ಲ ನನಗೆ ಯಾವ್ದಾರು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಬಂದ್ರೆ ಬಡ ಬಡ ಮಾಡಿ ಹೊರ ಬಂದ್ಬಿಡ್ತಾನೆ ನೋಡು. ಇದ್ದ ನೀವು ಹುಡುಗಿರು ಮಾಡೋ ದೊಡ್ಡ ತಪ್ಪು. ಇಲ್ಲೇ ನಾವು ಅತೀ ಜಾಣರು ಅಂತ ತೋರ್ಸಕ್ ಹೋಗಿ ದೊಡ್ಡತನ ತೋರ್ಸೋದು ಇಲ್ಲೇ ನೋಡು. ಸಣ್ಣ ಎಕ್ಸ್ಪೆರಿಮೆಂಟ್ ಬಂದ್ರೆ ಏನು ಮಾಡ್ತೀಯ, 10 ನಿಮಿಷದಾಗ ಮಾಡಿ ಕುತ್ಕೊಂಡ್ಬಿಡ್ತಿದ್ದಿ. ಇನ್ನೂ 3 ತಾಸು ಟೈಮ್ ಇರ್ತೈತಿ. ಅವಾಗೇನು ಎಕ್ಸ್ಟರ್ನಲ್ ಸರ್ ಸುಮ್ಮನೆ ಇರ್ತಾನ ನಿನಗೆ? ಎಲ್ಲ ಕ್ವಶನ್ ಕೇಳ್ತಾನ, ಅದು ಹೆಂಗೆ ಮಾಡ್ದಿ, ಈ ಕನೆಕ್ಷನ್ ಯಾಕೆ ಹಿಂಗೆ ಮಾಡ್ದಿ, ಇದನ್ನ ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಈ ಆಪರೇಟರ್ಸಿಂದ ಏನು ಯೂಸು, ಇಂಥ 1000 ಕ್ವಶನ್ ಕೇಳ್ತಾನ. ಅದ್ರ ಬದಲು ಅದೇ ಎಕ್ಸ್ಪೆರಿಮೆಂಟ್ನ ನೀನು 1-2 ತಾಸು ಮಾಡು, ನಿಧಾನಕ್ಕೆ ಮಾಡು. ನಿಧಾನಕ್ಕೆ ಎಲ್ಲ ಬರೀ ಏಮ್ ಬರೀಬೇಕು, ಆಪರೇಟರ್ಸ್ ಬರೀಬೇಕು, ಟಬ್ಲೆಟ್ ಕಾಲಮ್ ಹಾಕ್ಬೇಕು, ಇದನ್ನ 1 ತಾಸು ಬರೀ. ಆಮೇಲೆ 1 ತಾಸು ಎಕ್ಸ್ಪೆರಿಮೆಂಟ್ ಮಾಡು. ಕೊನೆಗೆ ತಲೆಕೆಟ್ ಸಾಕು ಹೋಗಿ ಬರವ ಅವನ ಅನ್ಬೇಕು. ವೈವಾ ಅವ್ರ ಕೇಳಲಾರ್ದಂಗೆ ಮಾಡ್ಬೇಕು ನೀವು. ಅದು ಬಿಟ್ಟು ಹಂಗ ದೊಡ್ಡ ಓವರ್ ಆಕ್ಟಿಂಗ್ ಅಲ್ಲ ನಿಮ್ದು. ಎಲ್ಲ ಬರ್ತೈತಿ ಅಂತ ತೋರ್ಸ್ಕೊಂಡ್ಬಿಡ್ಬೇಕು, ಅತಿ ಜಾಣರ ಬಿಡ್ಬೇಕು. ಹಂಗ ಪಟ ಹಂಗ ಎಲ್ಲ ಬರುದು, ಹಂಗ ಎಲ್ಲ ಮಾಡಿ ಹಂಗ ದೊಡ್ಡ ನಂದೆಲ್ಲ ಆತ ಅನ್ನೋರಂಗೆ ಬಿಲ್ಡಪ್ ಕೊಡೋದು ಅವ್ರ ಮುಂದೆ. ಅವಾಗ ಅವ್ರು ಸರ್ರೇ ನಿಮಗೆ ಹೋಗ್ಬೇಕು ಹಿಡ್ಕೊಂತಾರ. ನಾನು ಹಂಗಪ್ಪ ಮಾಡೋದು, ಯಾವ ಎಕ್ಸ್ಪೆರಿಮೆಂಟಾರ ಬರಲಿ ಮಿನಿಮಮ್ 1-2.5 ತಾಸು ಕುಂದಿರ್ತೇನೆ. ಆಮೇಲೆ ಲಾಸ್ಟಿಗೆ ಕಡೆಯಾಗ ಇನ್ನೊಂದು ಅರ್ಧ ತಾಸು ಐತಿ ಅಂದಾಗ ಅವ್ರಿಗೂ ಸಾಕಾಗಿರ್ತತೆ. 3 ತಾಸು ಕುತ್ಕೊಂಡು ಎಕ್ಸ್ಟರ್ನಲ್ ಸರಿಗೆ ಸಾಕು ಬಾರಪ್ಪ ಹೋಗು ಎಕ್ಸ್ಪೆರಿಮೆಂಟ ಇಷ್ಟೊತ್ತು ಮಾಡಿದಿ, ಇನ್ನೇನು ವೈವ ಹೇಳ್ತಿದ್ದೀನಿ ನೀನು, ಇದರ ಅಟ್ಲೀಸ್ಟ್ ಈ ಎಕ್ಸ್ಪೆರಿಮೆಂಟರ ಕರೆಕ್ಟಾಗಿ ಮಾಡಿಯಲ್ಲ ಹೋಗು ಅಂತ ಆರಾಮಾಗಿ ಒಂದು 40-35 ಮಾರ್ಕ್ಸ್ ಕೊಡ್ತಾನೆ. ಕರೆಕ್ಟ್ ನೋಡ್ಲೆ, ಈ ಸತಿ ನಾನು ಯಾವ್ದಾರ ಎಕ್ಸ್ಪೆರಿಮೆಂಟ್ ಬರಲಿ ಹಂಗ ಮಾಡ್ತಾನೆ. 1-2.5 ತಾಸು ಅದ್ರಾಗ ಎದ್ಬಿಡ್ತಾನೆ. ಆಮೇಲೆ ಅವ್ರು ನನಗೆ ವೈವನ ಕೇಳೋದಿಲ್ಲ. ನಿಮಗೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಇಡಬಾರ್ದು, ನಿಮಗೆ ಬೇರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇಡ್ಬೇಕು. ಬೇರೆ ಪ್ರಾಕ್ಟಿಕಲ್? ಯಾವ ಪ್ರಾಕ್ಟಿಕಲ್ ಇಡ್ಬೇಕು ನಿಮಗೆ ಯಾವ ಪ್ರಾಕ್ಟಿಕಲ್ ಇಡಬೇಕು ಅಂತಂದ್ರೆ ಮುಸ್ರಿ ತಿಕ್ಕಕ್ಕೆ ಬರ್ತತೆ ನೋಡ್ಬೇಕು, ಬಟ್ಟೆ ಒಗ್ಯಕ್ಕೆ ಬರ್ತತೆ ನೋಡ್ಬೇಕು, ಕಸ ಹೊಡ್ಯಕ್ಕೆ ಬರ್ತತೆ ನೋಡ್ಬೇಕು. ವೈವಾ ಎಕ್ಸಾಮು ಯಾವ ಅಡ್ಗಿಗೆ ಎಷ್ಟು ಉಪ್ಪು ಖಾರ ಮಸಾಲೆ ಹಾಕ್ಬೇಕು ಅದನ್ನ ಕೇಳ್ಬೇಕು ವೈವಾ ಎಕ್ಸಾಮ್ನಾಗ. ಅದು ಆದ್ರೆ ಕರೆಕ್ಟಪ್ಪ ನಿಮಗೆ ಹುಡುಗಿಯರಿಗೆ. ಇವೆಲ್ಲ ಎಕ್ಸ್ಪೆರಿಮೆಂಟ್ ಜೀವನದಾಗ ಏನು ಉಪಯೋಗ ಆಗಲ್ಲ. ಈ ಎಕ್ಸ್ಪೆರಿಮೆಂಟ್ ಆದ್ರೆ ನಾಳೆ ಮದುವೆ ಆದ್ಮೇಲೆ ಉಪಯೋಗ ಆಕತಿ. ನಮಗೆ ಗೊತ್ತಾಯ್ತಲ್ಲ, ನಮಗೆ ಈ ಕೆಲಸನೂ ಮಾಡಕ್ ಬರ್ತೈತಿ, ಲ್ಯಾಬ್ ಎಕ್ಸ್ಪೆರಿಮೆಂಟು ಮಾಡಕ್ ಬರ್ತೈತಿ, ನಿಮಗೆಲ್ಲದು ಮಾಡಕ್ ಬರ್ತೈತಿ. ಲ್ಯಾಬ್ ಎಕ್ಸಾಮ್ ಬರ್ದಂಗಲ್ಲ ಥಿಯರಿ ಎಕ್ಸಾಮ್ ಬರೀ. ಅದು ಹೋಗಿ ಥಿಯರಿ ಎಕ್ಸಾಮಿಗೆ ಓದ್ಕೆ ಹೋಗು. ಹ್ಞೂ, ಎಲ್ಲ ಕಡೆ CC ಕ್ಯಾಮ್ರಾ ಅದಾವು. ಥಿಯರಿ ಎಕ್ಸಾಮ್ನಾಗ ಕಾಪಿ ಗಿಪಿ ಮಾಡಕ್ ಹೋಗಿ ಡಿಬಾರ್ ಆಗಿಗಿ ಹೋಗು, ನೋಡ್ಕೆ ಹೋಗಿ ನಿಂದು. ನಮ್ದೇನು ಹೇಳ್ತೀರಿ? ಇದ್ದು ಹೇಳಿದ್ರೆ ಹಂಗ ನಿಮಗೆ ಸಿಟ್ಟು ಬರ್ತೈತಿ. ಸರಿ ತಗೊಳ್ರಿ, ನಾವು ಹೋಗ್ಕೊಂಡು ಕ್ಯಾಂಟೀನ್ ಕಡೆ. ಬಾಯ್. ಬಾರ್ಲೆ ನಾವು ಹೋಗೋಣ. ಇವನು ಬಂದು ತಲೆ ಕೆಡಿಸ್ತಾ ಇಷ್ಟೊತ್ತ.